ಪೊರ್ಕಿ ಮಾಡುವಾಗ ಅವರು ಒಂದೇ ಎರಡೇ ಇದಿಟ್ಟು ಆಪ್ಷನ್ ಇಟ್ಟಿದ್ರು ನನಗೆ. ಬಟ್ ನನ್ನ ಕಡೆಯಿಂದ ಕ್ಯಾಮ್ರಾಮನ್ ಕೆ ಬೇಕು ಅಂದರು, ಫೈಟ್ ಮಾಸ್ಟರ್ ರವಿವರ್ಮ ಬೇಕು ಅಂದರು. ಈ ರಚಿತಾ ರಾಮು ಬುಲ್ಬುಲಲ್ಲಿ ಫಸ್ಟು ಅದರಲ್ಲೂ ಮುದ್ದಾಗಿ ಕಾಣ್ತಿದ್ದಾಳು ಅವ್ರು, ಬುಲ್ಬುಲ್ ಅಂತ ಅವಳು ಟೈಟ್ಲ್ ಇಟ್ಟು ಅವಳನ್ನ ಹೊಸ ಹುಡುಗಿ ಹಾಕೋಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನಮಗೆ. ಸೂ ಫ್ರಮ್ ಸೋ ಅಂತಾರೆ ಯಾರು ಮಾತಾಡಿದ ತಕ್ಷಣ. ಒಂದು ಸಿನಿಮಾ ಆ ಟೈಮಲ್ಲಿ ಒಂದು ಮಿರಾಕಲ್ ಥರ ಬರುತ್ತೆ, ಹಿಟ್ಟಾಗುತ್ತೆ, ಸುಮ್ಮನೆ ಹಿಟ್ಟಾಗ್ಬಿಡಲ್ಲ. ಯಾವುದೇ ಸಿನಿಮಾ ಹಿಟ್ಟಾಗುತ್ತೆ ಅಂದ ತಕ್ಷಣ ಮಿರಾಕಲ್ ಹೇಳೋದು ತಪ್ಪೋದು. ಒಡೆಯ ಕೂಡ ಕಮರ್ಷಿಯಲ್ ಹಿಟ್ಟೇ ಅದು. ಜಾಲಿಡೇಸ್ ಕೂಡ ಈಗಲೂ ಎಲ್ಲರೂ ನ್ಯೂ ಪಿಕ್ಚರ್ ಅನ್ನೋದು ನೋಡ್ತಾ ಇದ್ದಾರೆ ಈಗಲೂ. ಬುಗುರಿದಂದು ಅಷ್ಟು ದುಡ್ಡು ಆಗಿಲ್ಲ, ಓಡಿಲ್ಲ. ಬಟ್ ಆ ಸಾಂಗ್ ಈಗ ಹಿಟ್ ಆಗ್ತಿದೆ. ಅವಳು ಬಂದರೆ ಅಳಬಾರ್ದು ಅಂತ ಎಲ್ಲ ಕಡೆ ಹಾಕಿ ಹೊಡಿತಾ ಇದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ನ ಕುಣಿಸೋ ಪಲ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಶ್ರೀಧರ್ಗೆ. ಆರ್ಟಿಸ್ಟನ್ನ ಮೋಲ್ಡ್ ಮಾಡೋದು ನಂಬರ್ 1 ಇವರು. ಯಾರು ಈಗ ದರ್ಶನ ನೋಡಿ, ನೀವು ಬುಲ್ಬುಲ ನೋಡಿ ಏನು ಮುದ್ದ ಕಾಣ್ತಿದ್ದಾರೆ ಅದರಲ್ಲಿ. ಸೊ ಈಗ ನಾನೊಂದು ಹೊಸ ಕಲೆ ಕಲ್ತಿದ್ದೀನಿ, ಹಿಂಗೆ ಮ್ಯಾಜಿಕ್ ಮಾಡೋದು. ಹಾಗಾಗಿ ಈಗ ನಮ್ಮ ರೈಟರ್ ಸರ್ ಹೋಗಿದ ತಕ್ಷಣ ನಮ್ಮ ಕೆ ಸರ್ ಬಂದಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ವೆಲ್ಕಮ್ ನಿಮಗೆಲ್ಲರಿಗೂ. ಓಕೆ ಸರ್ ಜೋರಾಗಿ ಮಾತಾಡಿ ಸರ್. ಯಾಕೆ ಸರ್ ನನ್ನ ಮೈಕ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ಅಲ್ಲ ಸರ್, ನನ್ನ ಹತ್ರ ಜೋರಾಗಿ ಮಾತಾಡಿ ಸರ್. ಅವ್ರಿಗೆ ಕೇಳಿಸ್ಬೇಕಲ್ಲ. ಯೂಶುವಲಿ ಕ್ಯಾಮ್ರಾಮನ್ಸ್ ಯಾರು ಜಾಸ್ತಿ ಜೋರಾಗಿ ಮಾತಾಡಲ್ಲ. ಏನಿದ್ರು ಚಾತುರ್ಯತೆನ ನೀವೇನಿದ್ರು ಸೆಟ್ಟಲ್ ಅಷ್ಟೇ ತೋರಿಸ್ತೀರಾ ಸರ್. ಸೆಟ್ಟಲ್ಲಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾರೆ. ವಾವ್, ಹಂಗೆ ಸೂಪರ್ ಸೂಪರ್. ಇಲ್ಲ ಲೈಟ್ ಮ್ಯಾನ್ಗಳ ಹತ್ರ ಕಿತ್ತಾರೆ. ಅವ್ರದ್ದೇನು ಸಂಭಾಷಣೆ, ಅವ್ರದ್ದೊಂದು ಸಂಸಾರ ಅಲ್ವಾ ಸರ್. ಟೆಕ್ನಿಷಿಯನ್ ಸಂಸಾರವೇ ಬೇರೆ, ಅವ್ರು ಮಾತಾಡೋ ಭಾಷೆನೇ ಬೇರೆ. ಅಲ್ಲಿ ಅವರು ಎಲ್ಲ ಸಂಸಾರ ನಿಭಾಯಿಸ್ಕೊಂಡು ಹೋಗೋ ರೀತಿನೇ ಬೇರೆ. ಅವ್ರ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ. ಓಕೆ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಯಾವಾಗಲೂ ಒಂದು ಸಿನಿಮಾ ಫಸ್ಟ್ ಯಾವುದೇ ಸಿನಿಮಾ ಆದ್ರೂ ಎಲ್ಲರೂ ನಮ್ಗೆ ಹೊಸ ಫಸ್ಟ್ ಸಿನಿಮಾ ಮಾಡ್ದಂಗೆ ಇರುತ್ತೆ. ಎಷ್ಟು ಇಲ್ಲಿವರೆಗೂ 100 ಸಿನಿಮಾ ಮಾಡಿದ್ದೀನಿ. ಅದನ್ನು ಈ ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ಮಾಡ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದರಲ್ಲಿ ನಾವು ಎಮ್ ಡಿ ಶ್ರೀಧರ್ ಅವ್ರ ಜೊತೆಲಿ ಒಂದು 6-7 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಸೊ ನಮ್ಮಿಬ್ಬರು ಕಾಂಬಿನೇಷನ್ ಎಲ್ಲ ಸಿನಿಮಾ ಹಿಟ್ ಆಗಿದೆ. ಈಗ ನಾವು ಜಮ್ಮು ಕಾಶ್ಮೀರ ಅಂತೆಲ್ಲ ಹೆಂಗೆ ಕೂಡಿಸ್ಕೊಂಡು ಹೇಳ್ತೀವೋ ಹಾಗೆ ಶ್ರೀಧರ್ ಸರ್ ಕೆ ಸರ್ ಅಂತ ಸೇರಿಸ್ಕೊಂಡು ಹೇಳ್ಬೇಕು. ಎಲ್ಲರೂ ಒಟ್ಟಿಗೆ ಹಂಗೆ ಹೇಳ್ತಾ ಇರ್ತಾರೆ, ಅದೇ ಥರ ಇರೋದು. ಸೊ ನಮ್ಮ ಕಾಂಬಿನೇಷನ್ ಮಾಡಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹಿಟ್ ಆಗಿದೆ. ಯಾಕಂದ್ರೆ ಎಮ್ ಡಿ ಶ್ರೀಧರ್ ಡೈರೆಕ್ಟರ್ ಅಂದ ತಕ್ಷಣ ಶ್ರೀಧರ್ ಅವ್ರದ್ದು ಎಲ್ಲ ಅಂತಾರೆ. ಅಲ್ಲ ಎಣಿಕೆ ಅಷ್ಟು ಮಾತ್ರ. ಈ ಕೃಷ್ಣ, ಚಲ್ಲಾಟ, ಆಮೇಲೆ ಅಷ್ಟೇ ಒಂದೆರಡು ಬೇರೆ. ಬಟ್ ಕೈ ಹಾಕಿದ ಸಿನಿಮಾ ಎಲ್ಲವೂ ಹಿಟ್ಟೆ ಜೋಡಿಯಾಗಿ ಮಾಡಿದೆಲ್ಲ ಹಿಟ್ಟು. ನಾ ಮಾಡಿದ 15 ಸಿನಿಮಾ ಮಾಡಿದ ಎಲ್ಲ ಹಿಟ್ಟು. ಅದ್ರಲ್ಲಿ 3-4 ಸಿನಿಮಾ ನಾನು ಅದನ್ನೇ ಹೇಳ್ತೀನಿ. ಯಾವುದಾದ್ರು ನನಗಿಷ್ಟ ಹೋಗಲಿಲ್ಲ ಅಂದಿದ್ದು ಒಂದು ಇದು ನಾನು ಓನ್ ಪ್ರೊಡ್ಯೂಸ್ ಮಾಡಿದ್ದು ಬುಗುರಿ ಒಂದು ಸ್ವಲ್ಪ ಅಷ್ಟು ಓಡಲಿಲ್ಲ. ಅದು ಬಿಟ್ಟರೆ ಸ್ಟೂಡೆಂಟ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಅಷ್ಟೊಂದು ಓಡಲಿಲ್ಲ. ಆಮೇಲೆ ಗಲಾಟೆ ಅಂತ ಒಂದು ಸಿನಿಮಾ ಮಾಡಿದೆ, ಅದೊಂದು ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಮತ್ತು ಆಲ್ಮೋಸ್ಟ್ ಒಡೆಯ ಕೂಡ ಕಮರ್ಷಿಯಲ್ ಹಿಟ್ಟೇ ಅದು. ಒಡೆಯ ನೀವೇ ಯಾಕೆ ಮಾಡಿದ್ರಲ್ಲ, ನಿಮಗೆ ಗೊತ್ತಲ್ಲ ಅದು. ಮತ್ತು ಎಲ್ಲ ಪಿಕ್ಚರ್ ನನಗೆ ಒಂದು 3-4 ಬಿಟ್ಟರೆ ಇನ್ನೆಲ್ಲ ಒಂದು ಹಿಟ್ ಲಿಸ್ಟಲ್ಲೇ ಇದೆ. ನನ್ನ ಸಿನಿಮಾ 15 ಸಿನಿಮಾನು ಹಿಟ್ ಲಿಸ್ಟಲ್ಲಿದೆ. ಸೂಪರ್ ಸರ್. ಜಾಲಿಡೇಸ್ ಕೂಡ ಈಗಲೂ ಎಲ್ಲರೂ ನ್ಯೂ ಪಿಕ್ಚರ್ ಅನ್ನೋದು ನೋಡ್ತಾ ಇದ್ದಾರೆ ಈಗಲೂ. ನಿಜ ಸರ್, ಅದಂತೂ ಆ ಸಿನಿಮಾ ಅಂತೂ ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ. ಜಾಲಿಡೇಸ್ ಸಿನಿಮಾ ಅವೆಲ್ಲ ಒಂಥರ ನಮ್ಮ ಕಾಲೇಜ್ ಲೈಫ್ನ, ನಮ್ಮ ಟೈಮ್ಸ್ನೆಲ್ಲ ರಿಪೀಟ್ ಮಾಡಿ ನೋಡೋದು. ಅದು ಮೊನ್ನೆ ನನ್ನ ಬುಗುರಿದಂದು ಅಷ್ಟು ದುಡ್ಡು ಆಗಿಲ್ಲ, ಓಡಿಲ್ಲ. ಬಟ್ ಆ ಸಾಂಗ್ ಈಗ ಹಿಟ್ ಆಗ್ತಿದೆ. ಅವಳು ಬಂದರೆ ಅಳಬಾರ್ದು ಅಂತ ಎಲ್ಲ ಕಡೆ ಹಾಕಿ ಹೊಡಿತಾ ಇದ್ದಾರೆ. ಸೂಪರ್. ಸೊ ಶ್ರೀಧರ್ ಸರ್, ಯೂಶಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಫಾರ್ಮ್ಯಾಟ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಬಟ್ ಬೇಸಿಕ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿಮ್ಮ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ. ಯಾಕಂದರೆ ಎವ್ರಿ 10 ಮಿನಿಟ್ಸ್ ನೀವು ಜನರನ್ನ ಎಚ್ಚರಿಸ್ತಾ ಹೋಗ್ತೀರಾ. ಇಲ್ಲೊಂದು ಪಂಚ್ ಅಲ್ಲೊಂದು ಪಂಚ್ ಅಂತ. ಸ್ಟಾರ್ಟಿಂಗ್ ಒಂದು 5 ನಿಮಿಷ ಜನ ಕೂತ್ ಸಿನಿಮಾ ನೋಡಿಬಿಟ್ರೆ ಆಮೇಲಿಂದ ಅವ್ರು ಕನೆಕ್ಟ್ ಆಗ್ತಾ ಹೋಗ್ತಾರೆ ಸಿನಿಮಾ ಕ್ಯಾರೆಕ್ಟರ್ಗಳಿಗೆ. ಸೊ ಇದು ಸಿನಿಮಾದಲ್ಲಿ ಇದು ಹೇಗೆ ಅಡಾಪ್ಟ್ ಮಾಡ್ಕೊಳ್ತೀರಾ ಸರ್? ಇಲ್ಲಿ ನಾವು ನೋಡಿ, ಈ ಟೆಕ್ನಿಷಿಯನ್ ಅಂದಕ್ಕೆ ನಾನೊಬ್ಬ ಡೈರೆಕ್ಟ್ರು, ಅವರೊಬ್ಬರ ಕ್ಯಾಮ್ರಾಮ್ಯಾನು, ಅವರೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ಅಸನ್ ಡೈರೆಕ್ಟ್ರು, ಅವ್ರ ಆ ಥರ ಇಲ್ಲ ನಮ್ಮಲ್ಲಿ ಎಲ್ಲರೂ ಒಂದೇ. ಕೆಲಸ ಮಾಡುವಾಗ ಎಲ್ಲರೂ ಒಂದೇ, ಎಲ್ಲರೂ ಫ್ರೆಂಡ್ಲಿಯಾಗಿರ್ತಾರೆ. ಈಗ ಓಕೆ ಡೈರೆಕ್ಟರ್ ಹೆಂಗಪ್ಪ ಕೇಳೋದಿದು ಅನ್ನಷ್ಟು ಇರಲ್ಲ, ಅಷ್ಟು ಫ್ರೀಡಮ್ ಇರುತ್ತೆ ನನ್ನಲ್ಲಿ. ಈ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು ಅಥವಾ ಡೈಲಾಗ್ ರೈಟರ್ ಆಗಿರ್ಬೋದು, ಫೈಟ್ ಮಾಸ್ಟರ್ಗಳಾಗಿರ್ಬೋದು, ಅವ್ರಿಗೆ ಒಂದು ಸಿಚುವೇಶನ್ ಹಿಂಗೆ ನಾವು ಜೊತೆಲೇ ಇರ್ತೀನಿ. ಎಲ್ಲರಂಗೆ ಫೈಟ್ ಸರ್ ತಗೊಳ್ಳಿ ಅಂತ ಬಿಡಲ್ಲ ನಾನು. ಈ ಸಿನಿಮಾಕ್ಕೆ ಏನು ಬೇಕು, ಏನು ಫೈಟ್ ಬೇಕೋ, ಯಾವ ಥರ ಬೇಕು, ಅದು ನನ್ನ ತಲೆಯಲ್ಲಿರುತ್ತೆ. ಇಷ್ಟೇ ಬೇಕು ಅಂತ ಸುಮ್ಮನೆ ಒನ್ ಅವರ್ ಹೊಡೆದಾಡೋದೇ ಅಲ್ಲ. ಅಲ್ಲಿ ಏನಕ್ಕೆ ಬೇಕು 1 ಅವರು? ಸಿನಿಮಾಕ್ಕೆ ಏನು ಬೇಕು, ಸಿಚುವೇಶನ್ ನ್ಯಾಚುರಲಾಗಿ ಏನು ಬೇಕೋ ಅಷ್ಟು ಮಾತ್ರ. ಈಗ ದೊಡ್ಡ ಕಮರ್ಷಿಯಲ್ ಸ್ಟಾರ್ ಹೀರೋಗಳಿದ್ದರೆ ಹುಡುಗರು ಇವ್ರು ನೋಡ್ತಾರೆ, ಫೈಟ್ ಜಾಸ್ತಿ ಇದ್ರೆ ಅಂತ ಆ್ಯಡ್ ಮಾಡಬೇಕು. ಈ ಥರ ಸಿನಿಮಾಗಳಿಗೆ ನಮಗೆ ಸಿಚುವೇಶನ್ ಏನಿದೆಯೋ ಅಷ್ಟು ಮಾತ್ರ ಯೂಸ್ ಮಾಡೋದು. ಅದೇ ಥರ ಎಲ್ಲ ಟೆಕ್ನಿಷಿಯನ್. ಆಮೇಲೆ ಈಗ ಇರೋ ವರ್ಕರ್ಗಳು ನನಗೆ ಸೂಟ್ ಆಗೋಲ್ಲ. ನನಗೆ ಯಾವ ಕ್ಯಾಮ್ರಾಮನ್ ಆಗಿರ್ಬೋದು ಏನಾಗಲಿ, ನಾನು ದೊಡ್ಡ ಕ್ಯಾಮ್ರಾಮ್ಯಾನು, ನಾನು ದೊಡ್ಡ ರೈಟ್ರು, ಅದೆಲ್ಲ ನಮ್ಮಲ್ಲಿ ಬಂದರೆ ನನ್ನಲ್ಲಿ ಅವರ ಒಬ್ಬರಾಗಿರಬೇಕು. ಆ ಥರದ್ದು ನನ್ನ ಹತ್ರ ಇರೋದು. ಯಾಕೆಂದರೆ ಎಲ್ಲ ಸಿನಿಮಾ ಇಲ್ಲಿ ತನಕನೂ ಪ್ರತಿಯೊಬ್ಬರು ನನ್ನ ಸೇಮ್ ಟೆಕ್ನಿಷಿಯನ್ ಇರ್ತಾರೆ ಅಂತ ಅದೇ ಕಾರಣ ಇರ್ಬೋದು, ಏನಾಗುತ್ತೆ. ಓಕೆ
ಸೊ ನಿಮ್ಮ ಫಾರ್ಮ್ಯಾಟ್ ಈ ಥರ ಇರುತ್ತೆ ಸಿನಿಮಾ ಮಾಡಬೇಕಾದ್ರೆ. ಅದಕ್ಕೋಸ್ಕರನೇ ಈ ಸಿನಿಮಾ ನೋಡುವಾಗ ನಮಗೆ ಎವ್ರಿ 10 ಮಿನಿಟ್ಸು ವಾವ್ ಫೀಲ್ ಕೊಡ್ತಾ ಇರುತ್ತೆ ನಮಗೆ ಟಿಲ್ ಎಂಡ್. ಸೊ ಕೆ ಸರ್, ಯೂಶಲಿ ಒಂದು ಸಿನಿಮಾ ಅಂತ ಬಂದರೆ ಒಂದು ಪ್ರಾಪರ್ ಡಿಸಿಪ್ಲಿನ್ ಇರುತ್ತೆ, ಒಂದು ಬೇಸಿಕ್ಸ್ ಇರುತ್ತೆ ಸಿನಿಮಾಗೆ ಹಿಂಗೆ ಮಾಡಬೇಕು ಅಂತ. ಕೆಲವರು ಒಂದು ಫಾರ್ಮ್ಯಾಟಲ್ಲಿ ಫಿಕ್ಸ್ ಆಗಿರ್ತಾರೆ, ಈ ಫಾರ್ಮ್ಯಾಟಲ್ಲಿ ಸಿನಿಮಾ ಮಾಡ್ಕೊಂಡು ಹೋಗಬೇಕು, ಇದು ಥರ ಇರುತ್ತೆ ಅಂತೇಳಿ. ಸೊ ಈ ವೇ ಏನಿದೆ ಸಿನಿಮಾ ಮಾಡೋದಕ್ಕೆ, ಸಮ್ಟೈಮ್ಸ್ ಸಿನಿಮಾಗೆ ಗೆಲುವಿಗೆ ಅದು ಕೂಡ ಒಂದು ಮೇಜರ್ ಕಾರಣ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಇದು ನೀವು ಆವಾಗಲೇ ಶ್ರೀಧರ್ ಸರ್ ಹತ್ರ ಒಂದು ಕೇಳಿದ್ರಿ, ಸಿನಿಮಾ ಪ್ಯಾಟರ್ನ್ ಅಂದರೆ ಹೆಂಗೆ ಮಾಡ್ತೀರಂತ. ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಕತೆ ಆಯ್ಕೆ ಮಾಡುವಾಗಿಂದ ಶುರುವಾಗುತ್ತೆ. ನಾವುಗಳು ಏನಂದರೆ ಅವ್ರ ಜೊತೆಲಿ ಇಷ್ಟು ಸಿನಿಮಾ ನಾವು ಮಾಡಿ ಒಂದು 7-8 ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಅಂದರೆ ರೀಸನ್ ಅದು ಒಂದೇ. ನಾವು ಕಥೆಯಲ್ಲಿರುವಾಗಲೂ ಕೂತ್ಕೊಳ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಡೈರೆಕ್ಟರ್ ಕ್ಯಾಮ್ರಾಮನ್ ಸ್ಟೋರಿ ಲೈನ್ನಿಂದ ಕೂತ್ಕೊಂಡು ಮಾಡಿ ಲೊಕೇಶನ್ ನೋಡಿ ಹೋಗಿ ಬಂದಾಗ ಸೊ ಎಲ್ಲ ನಮ್ಗೆ ಈಸಿ ಆಗುತ್ತೆ ಆವಾಗ. ಮೇಜರ್ ಏನಂದರೆ ಒಂದು ಡೈರೆಕ್ಟ್ರ್ ಏನು ಫೀಲ್ ಆಗ್ತಾರೆ, ಆಮೇಲೆ ಆ ಕತೆಗೆ ಏನು ಬೇಕಂತ ಅನಿಸುತ್ತೋ ಅದನ್ನು ನಾವು ಔಟ್ಪುಟ್ ಕೊಡುವಾಗ ಆಟೋಮೆಟಿಕ್ಲಿ ಅದು ಒಂದು ಸಕ್ಸಸ್ ಬರ್ತಾ ಇರುತ್ತೆ. ಸೊ ಜನ ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ, ಏನಂದರೆ ಒಂದು ಡೈರೆಕ್ಟ್ರು ಫೀಲ್ ಆಗಿರೋ ಕಾನ್ಸೆಪ್ಟ್ಗಳನ್ನ ಅದು ಹೆಂಗೆ ತಂದು ಸಿನಿಮಾಗೆ ತೋರಿಸ್ತೀವೋ, ಸೊ ಅವರು ಒಂದು ಕನಸನ್ನು ನಾವು ಏನು ನೆನಸು ಮಾಡ್ತೀವಿ ಅಂತ ಇರ್ತೀವಲ್ಲ ಅದೇ ಥರ ಫೀಲ್. ಆವಾಗ ನಿಮ್ಗೇನಾಗುತ್ತೆ, ಆಟೋಮೆಟಿಕ್ಲಿ ಆ ಬ್ಲೆಂಡ್ ಆಗಿ ಸಿನಿಮಾ ಒಂದು ಒಳ್ಳೆ ಔಟ್ಪುಟ್ ಕೊಡುತ್ತೆ. ಸೊ ಸಿನಿಮಾಗೆ ಏನು ಬೇಕೋ ಅದು ಬರುತ್ತೆ. ಈಗ ಟೆಕ್ನಿಕಲಿ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಕೆಲವು ಸಿನಿಮಾಗಳು ಈಗ ನಾವೇ ತುಂಬ ಪೋಖ್ರಿ ಸಿನಿಮಾ ಮಾಡಿರೋ, ಪೊರ್ಕಿ ಇರ್ಬೋದು, ಒಡೆಯ ಇರ್ಬೋದು, ಕಮರ್ಷಿಯಲ್ ಸಿನಿಮಾ ಎಲ್ಲ ಮಾಡಿದ್ದಾರೆ ಅವ್ರದ್ದು, ಬುಲ್ಬುಳೆಲ್ಲ. ನೀವು ಆ ಸಿನಿಮಾಗೆ ಏನು ಬೇಕೋ ಅದೇ. ಈಗ ನೀವು ಪೋಖ್ರಿಗೂ ಬುಲ್ಬುಲ್ ಡಿಫ್ರೆನ್ಸ್ ತೊಗೊಂಡು ತುಂಬ ಗೊತ್ತಾಗ್ಬಿಡುತ್ತೆ. ಪೋಖ್ರಿಯಲ್ಲೂ ಆ್ಯಕ್ಷನ್ಸ್ ಇರುತ್ತೆ, ಬುಲ್ಬುಳಲ್ಲೂ ಇರುತ್ತೆ. ಬಟ್ ಫ್ಯಾಮಿಲಿ ಮ್ಯಾಟ್ರನ್ನ ಬರುವಾಗ ಸೊ ಆ ಟ್ರೆಂಡಲ್ಲಿ ಹೋಗೋ ಆ ತಕ್ಕಂಗೆ ಮಾಡಬೇಕು. ಸೊ ಆದರೆ ಏನಾಗುತ್ತೆ, ಮೇಜರ್ ಬಂದು ಒಂದು ಸಿನಿಮಾಗೆ ಏನು ಬೇಕೋ, ಸೊ ಡೈರೆಕ್ಟರ್ ಆದವರು ಫಸ್ಟ್ ಸ್ಕ್ರೀನ್ ಪ್ಲೇಯಿಂದ ತೊಗೊಂಡು, ನೀವು ಆವಾಗಲೇ ಕೇಳಿದ್ರು ಒಂದು 10 ಮಿನಿಟ್ಸ್ ಜನಗಳನ್ನ ಕುಣಿಸ್ತೀರಾ ಹೆಂಗೆ ಅಂತ. ಸೊ ಅದೇ ಅವರು ಒಂದು ಫ್ಯಾಮಿಲಿ ಆಡಿಯನ್ಸ್ನ ಕುಣಿಸೋ ಪಲ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಶ್ರೀಧರ್ಗೆ. ಯಾವಾಗಲೂ ಏನಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಮಾಡೋದು ತುಂಬ ಕಷ್ಟ. ಕಮರ್ಷಿಯಲಾಗಿ ಏನು ಬೇಕಾದ್ರೆ ಮಾಡಿಬಿಡ್ಬೋದು. ಸೊ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು ಅನ್ನೋದು ಒಂದು ಇರುತ್ತಲ್ಲ, ಅದು ಕೆಲವು ಡೈರೆಕ್ಟರ್ಗಳಲ್ಲಿ. ಸೊ ಶ್ರೀಧರ್ ಅವರು ಆಲ್ಮೋಸ್ಟ್ ಮಾಡಿರೋ ಸಿನಿಮಾಗಳು ಅದೇ ಥರ ಫೀಲ್ ಇರ್ಬೋದು. ಈಗೇನು ಗೊತ್ತಾ, ಒಂದು ಈಗ ಯಾರೋ ಹೊಸ ಹೀರೋಯಿನ್ ತರ್ತೀವಿ ಅಂದ್ಕೊಳ್ಳಿ. ಈಗ ನಮ್ಮಲ್ಲಿ ಆಲ್ಮೋಸ್ಟ್ ನಾನು ಕೇಕೆ ಮಾಡಿದ್ರಲ್ಲೆಲ್ಲ ಹೀರೋಯಿನ್ಗಳು ಹೊಸಬರೇ ಇದ್ದರು. ಈ ಒಂದು ಪೊರ್ಕಿಯಿಂದ ಹಿಡಿದು ಬುಲ್ಬುಲಿಂದ ಹಿಡಿದು ಆಮೇಲೆ ಜಾಲಿ ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಸಬರೇ. ಅವ್ರು ನನ್ನ ಈಗೇನು ಗೊತ್ತಾ, ನನಗಾದರೆ ಬೇರೆ ಕ್ಯಾಮ್ರಾಮನ್ ಆದರೆ ನನಗೆ ಪ್ರತಿಯೊಂದಕ್ಕೂ ಇನ್ನೂ ಅಲ್ಲ. ಇಲ್ಲೇನು ಗೊತ್ತಾ, ಈಗ ನಮ್ಮಲ್ಲಿ ವೇವ್ಲೆಂತ್ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನಾನು ಇವ್ರನ್ನ ಸ್ವಲ್ಪ ಮೋಲ್ಡ್ ಮಾಡಬೇಕು, ಗ್ಲಾಮರ್ ಬೇಕು ಅಂದರೆ ಅವ್ರಿಗೆ ಯಾವ ಲೈಟ್ ಯೂಸ್ ಮಾಡಬೇಕು, ಯಾವ ಶಾರ್ಟ್ ಹಾಕೋ ಪಟ್ಟಂತ ನಾವು ಹೇಳೋಷ್ಟು ಇದೇ ಇಲ್ಲ. ನಾನು ಇಲ್ದಿರಿ ಯಾವ್ದಾದ್ರು ಒಂದು ಸಿನಿಮಾ ತೋರಿಸಿ ನೋಡಿ ಹಿಂಗಿರಬೇಕು ತೋರಿಸ್ಬೇಕು, ಅದೆಲ್ಲ ಅವಶ್ಯಕತೆ ಇಲ್ಲ ಇವರಿಗೆಲ್ಲ. ಇವ್ರು ಸೀನಿಯರ್ ಕ್ಯಾಮ್ರಾ. ಇವ್ರು ಆ್ಯಕ್ಚುಲಿ ಕೇಳೋಕೆ ಹೋದರೆ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಸಿನಿಮಾದ್ದೇ ನೀಲಾಂಬರಿ ಅಂತ ಒಂದು ಸಿನಿಮಾ ಮಾಡಿದ್ದು ನಾವು. ನೀಲಾಂಬರಿ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪ್ರೊಡ್ಯೂಸರು, ಕೋ ಡೈರೆಕ್ಟರ್. ನಾನು ಅವಾಗಿನ್ನೂ ಡೈರೆಕ್ಟರ್ ಆಗಿರಲಿಲ್ಲ, ನಾನು ಕೋ ಡೈರೆಕ್ಟರ್ ಆಗಿ ಪಾರ್ಟ್ನರ್ ಆಗಿದ್ದೆ ನಾನು ಒಬ್ಬ ಪಿಕ್ಚರಿಗೆ. ಆವಾಗ ಇವರು ಅದರಲ್ಲಿ ನೀವು ರಮ್ಯಕೃಷ್ಣನ್ ನೋಡ್ಬೇಕು, ನೀವು ಏನೇನು ಹ್ಯಾಂಗಲ್ಗಳಲ್ಲಿ ಲೈಟ್ ಯಾವ ಸ್ಕೀಮ್ ಬೇಕೋ ಆ ಥರ ಲೈಟಿಂಗ್ ಸ್ಕೀಮು. ಈಗ ಕ್ಯಾಮ್ರಾಮ್ಯಾನ್ಗಳಿಗೆ ಈ ಥರ ಒಂದು ಬೇಕು ಅಂತ ನಾವು ಡೈರೆಕ್ಟ್ರಾಗಿ ಹಿಂಗೆ ಹೇಳಿದ್ರೆ ಟಕ್ಕಂತ ಕ್ಯಾಚ್ ಮಾಡೋ ಪವರ್ ಇರಬೇಕು. ಇಲ್ಲಾಂದರೆ ತೆಗೆದು ರೀಶೂಟ್ ಮಾಡೋದು ಚೆನ್ನಾಗಿಲ್ಲ, ಇದು ಬೇಡ ಸರಿ ಇಲ್ಲ ಅಂತ ನಾವು ಡೈರೆಕ್ಟ್ ಆದವ್ರು ತಲೆ ಕೆಟ್ಟೋಗ್ಬಿಟ್ಟು ಮತ್ತೆ ರೀಶೂಟ್ ಮಾಡಬೇಕಾಗುತ್ತೆ ನಾವು. ಇವ್ರಿಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ನನಗೆ ನಮಗೆ ಯಾರಕ್ಕೆ ಎಲ್ಲ ಸಿನಿಮಾಕ್ಕೂ ಕೇಕೇ ಬೇಕು ಅಂತೀನಿ ಅಂದರೆ ನಾವು ಹೇಳ್ದಾಗ ತಕ್ಷಣ ಅರ್ಥ ಆಗೋದು. ಆಮೇಲೆ ಒಂದು ಆರ್ಟಿಸ್ಟನ್ನ ಮೋಲ್ಡ್ ಮಾಡೋದು ನಂಬರ್ 1 ಇವರು. ಯಾರು ಈಗ ದರ್ಶನ್ನೇ ನೋಡಿ, ನೀವು ಬುಲ್ಬುಲ ನೋಡಿ ಏನು ಮುದ್ದಾಗಿ ಕಾಣ್ತಿದ್ದಾರೆ ಅದರಲ್ಲಿ, ಎಷ್ಟು ಸ್ಮಾರ್ಟಾಗಿ ಕಾಣ್ತಿದ್ದಾರೆ ಗೊತ್ತಾ ಅದರಲ್ಲಿ. ದರ್ಶನ್ನೇ ಅವರಿಗೆ ಆಶೀರ್ವಾಡ್ಬೇಕು ಆ ಥರ, ಅಷ್ಟು ಮುದ್ದಾಗಿ ಕಾಣ್ತೀನಿ ನಾನು. ನಮ್ಮ ಪೊರ್ಕಿಲೂ ಅಷ್ಟೇ, ದರ್ಶನ್ ಸಿನಿಮಾ ಅವರು ಆಲ್ಮೋಸ್ಟ್ ದರ್ಶನ್, ಯಾಕೆ ಅಂದರೆ ದರ್ಶನ್ ಅವರು ಕೂಡ ಕೇಕೇನೇ ಬೇಕು ಅಂತ ಅವಾಗ ಯಾಕೆ ಕೇಳ್ತಿದ್ರು ಅಂದರೆ ಅವರು ಅದು ನನಗೆ ಹೇಳಿದರು ದರ್ಶನ್ ಸರ್. ನನ್ನ ಫಸ್ಟು ಪೊರ್ಕಿ ಮಾಡುವಾಗ ಅವರು ಒಂದೇ 2 ಆಪ್ಷನ್ ಇಟ್ಟಿದ್ರು ನನಗೆ. ನಾನು ಕತೆ ಓಕೆ ಗುರುಗಳೇ ಎಲ್ಲ ಓಕೆ, ಬಟ್ ನನ್ನ ಕಡೆಯಿಂದ ಕ್ಯಾಮ್ರಾಮನ್ ಕೇಕೆ ಬೇಕು ಅಂದರು. ನನಗೆ ಕೇಕೆ ನನ್ನ ಜೊತೆ ಆಲ್ರೆಡಿ ಮಾಡ್ತಿದ್ದಾರೆ, ಅದು ಅವ್ರು ಕೇಳಿಲ್ಲ. ನನ್ನ ಕಡೆಯಿಂದ ಕೇಕೆ ಕ್ಯಾಮ್ರಾಮನ್ ಬೇಕು, ಫೈಟ್ ಮಾಸ್ಟರ್ ರವಿವರ್ಮ ಬೇಕು ಅಂದರು. ರವಿವರ್ಮ ಯಾಕೆಂದ್ರೆ ಅವ್ರದ್ದು ಯಾವ ಥರ ಫೈಟ್ ಅವ್ರಿಗೆ ಹೆಂಗೆ ತೆಗಿಬೇಕು ಅಂತ ಅವ್ನಿಗೆ ಗೊತ್ತಿರುತ್ತೆ, ಇವ್ರನ್ನ ಯಾವ ಥರ ಮೋಲ್ಡ್ ಮಾಡಬೇಕು ಅಂತ ಕೇಕೆ ಗೊತ್ತಿರುತ್ತೆ. ಅದಕ್ಕೆ ಅವರಿಬ್ಬರು ಬೇಕು ಅಂತ ಹೇಳಿದ್ರು. ನನಗಿಬ್ಬರು ನನ್ನ ಜೊತೆಲಿ ರೆಗ್ಯುಲರ್ ಮಾಡೋರೆ. ಸೂಪರ್ ಸರ್, ಓಕೆ ಸರ್ ಅಂತೆ ನಾನು. ಇನ್ನು ಕಂಫರ್ಟಬಲ್ ಇದೆ, ರೋಗಿ ಬಯಸಿದ್ದು ಹಾಲುನ ವೈದ್ಯ ಹೇಳಿದ್ದು. ಅದೇ ಥರ ಈಗ ನೋಡಿ ರಚಿತಾರಾಮು ಬುಲ್ಬುಲಲ್ಲಿ ಫಸ್ಟು ಅದರಲ್ಲೂ ಮುದ್ದಾಗಿ ಕಾಣ್ತಿದ್ದಾಳು ಅವ್ರು. ಬುಲ್ಬುಲ್ ಅಂತ ಅವಳು ಟೈಟ್ಲ್ ಇಟ್ಟು ಅವಳನ್ನ ಹೊಸ ಹುಡುಗಿ ಹಾಕೋಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನಮಗೆ. ಪಿಕ್ಚರ್ ಟೈಟ್ಲೇ ಬುಲ್ಬುಲ್, ಹೀರೋಗೂ ಇಟ್ಟಿಲ್ಲ ನಾವು. ಅದೇ ಥರ ಪೊರ್ಕಿಲ್ಲಿ ಪ್ರಣೀತನ ಫಸ್ಟ್ ಮೂವಿ, ಅದರಲ್ಲೂ ಅವಳು ಮೋಲ್ಡ್ ಮಾಡಬೇಕು. ಯಾಕೆಂದರೆ ಫಸ್ಟು ಕ್ಯಾಮ್ರಾ ಅವರಿಗೆ ಅವ್ರ ಮೇಕಪ್ಪು ಅವರಿಗೆಲ್ಲ ನಂಬಿಕೆ ಇರೋಲ್ಲ. ಬಂದಾಗ ಅವ್ರನ್ನ ಮೋಲ್ಡ್ ಮಾಡಿ ಸಿನಿಮಾ ಸ್ಕ್ರೀನ್ ಮೇಲೆ ತಂದಾಗ ಆಮೇಲೆ 2ನೇ ಸಿನಿಮಾ 3ನೇ ಸಿನಿಮಾಗೆ ಅವರು ಮೋಲ್ಡ್ ಆಗಿ ಅವ್ರು ಹೆಂಗೆ ಬೇಕೋ ಮೇಕಪ್ ಹಾಕ್ಬಿಟ್ಟು ಸ್ವಲ್ಪ ಬರ್ತಾರೆ. ಫಸ್ಟ್ ಸಿನಿಮಾಕ್ಕೆ ನಾವೇ ಮಾಡಬೇಕು ಅವರಿಗೆ ಪ್ರತಿಯೊಂದು ಲೈಟಿಂಗ್ ಸ್ಕೀಮಲ್ಲೇ ಅವ್ರು ಮುದ್ದಾಗಿ ಕಾಣಿಸ್ಬೇಕು. ಅದೇ ಥರ ಈಗ ನಮ್ಮ ಇವ್ರು ಫಿಕ್ಸ್ ಮಾಡಿದಾಗ ಇನ್ನೂ ಇದು ರಿಲೀಸ್ ಆಗಿರಲಿಲ್ಲ
ಮನದ ಕಡಲು ರಿಲೀಸ್ ಆಗಿರಲಿಲ್ಲ. ಫಸ್ಟ್ ಒಂದು ಸಿನಿಮಾ ಅದು ಅದು ಪದವಿ ಪೂರ್ವನೂ ರಿಲೀಸ್ ಆಗಿರಲಿಲ್ಲ. ನಾವು ಇವಳನ್ನ ಚೆನ್ನಾಗಿ ಮೋಲ್ಡ್ ಮಾಡಬೇಕು, ಚೆನ್ನಾಗಿ ಇದು ಇವಳು ನೆಕ್ಸ್ಟು ಇವರು ಪ್ರಣೀತಾ ರಚಿತರಾಮನ್ ಲಿಸ್ಟಿಗೆ ಸೇರಿಸ್ಬೇಕು ಅಂತ ಇವಳನ್ನ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ರು. ನೋಡಿ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬಟ್ ಏನು ಗೊತ್ತಾ, ಹೊಸಬ್ರ ಜೊತೆ ವರ್ಕ್ ಮಾಡುವಾಗ ಒಂದು ಸಿನಿಮಾ ಆಗಿರಲಿ 2 ಸಿನಿಮಾ ಆಗಿರಲಿ ಅದಿನ್ನೂ ಹ್ಯಾಂಗ್ ಬಂದಿರಲ್ಲ. ನಾನೀಗ 3 ಸಿನಿಮಾ ಮಾಡಿದ್ದೀನಿ, ಈಗ ಒಂದು ಚೂರು ಅರ್ಥ ಆಗ್ತಾಯಿದೆ ಈಗ 3 ಸಿನಿಮಾ ಆದಮೇಲೆ. ಬಟ್ ಈ ಥರ ನ್ಯೂ ಕಮರ್ಸ್ನ ಮತ್ತೆ ತೊಗೊಳ್ಳೋದು ಅಷ್ಟು ಪೇಷನ್ಸ್ ಬೇಕು. ಆಮೇಲೆ ಅಷ್ಟೊಂದು ಗೈಡೆನ್ಸ್ ಕೊಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ನನಗೆ ಬೈದು ಹೇಳ್ಕೊಟ್ಟಿಲ್ಲ, ಮಾತಾಡಿ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಇಬ್ಬರು ಅಷ್ಟೇ. ಆ್ಯಕ್ಚುಲಿ ನಾನು ಎಷ್ಟೋ ಸತಿ ತಪ್ಪು ಮಾಡಿರ್ತೀನಿ, ಡೈಲಾಗ್ ಎಲ್ಲ ಕಲ್ತಿರ್ತೀನಿ, ಬಟ್ ಮರ್ತೋಗಿರುತ್ತೆ ಆ ನರ್ವಸ್ನೆಸ್ಸಿಂದ. ಬಟ್ ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡಿ, ಪರವಾಗಿಲ್ಲ ಒಂದು 5 ನಿಮಿಷ ಕೂತ್ಕೋ, ನೋ ಪ್ರಾಬ್ಲಮ್, ಏನೂ ರಶ್ ಇಲ್ಲ, ಆ ಥರ ಅಷ್ಟು ಸ್ಪೇಸ್ ಕೊಟ್ಟಾಗ ಒಬ್ಬ ಆ್ಯಕ್ಟರಿಗೆ, ಹೊಸ ಆ್ಯಕ್ಟರಿಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ನನಗೆ ಐ ಹೋಪ್ ದಟ್ ಈ ಥರನೇ ಒಳ್ಳೆ ಟೀಮ್ಸ್ ನನಗೆ ಫುಲ್ ಲೈಫ್ ಸಿಕ್ಕಲಿ ಅಂತ. ಬಿಕಾಸ್ ನಾನು ಅವಾಗ ಹೇಳ್ತಾ ಇದ್ದೆ ನಿಮಗೆ, ಒಬ್ಬ ಆರ್ಟಿಸ್ಟಿಗೆ ಯಾರು ಬೈದು ಈ ಥರ ಮಾಡು ಅಂದಾಗ ಮಾಡ್ತೀವಿ, ಕಷ್ಟಪಟ್ಟು ಮಾಡ್ತೀವಿ, ಬಟ್ ಅದು ಕನ್ವಿನ್ಸಿಂಗ್ಲಿ ಆಗಿ ಬರಲ್ಲ. ನಾವು ಒಂಥರ ನರ್ವಸ್ನೆಸ್, ಆ್ಯಂಗ್ಸೈಟಿಯಲ್ಲಿರ್ತೀವಿ, ಹೆಂಗೆ ಮಾಡೋದಂತ ಅನಿಸುತ್ತೆ. ಬಟ್ ಇಲ್ಲಿ ಸಿನಿಮಾ ನಂಗೆ ಎಷ್ಟು ಆ್ಯಂಗ್ಸೈಟಿ ಇದ್ರೂ ಅದನ್ನ ಸ್ವಲ್ಪ ಕಾಮ್ ಮಾಡಿ, ಪರವಾಗಿಲ್ಲ ಮಾಡು, ನೋ ಪ್ರಾಬ್ಲಮ್ ಅಂತ ಹೇಳ್ಕೊಟ್ಟಿದ್ದಾರೆ, ಒಂಥರ ಸ್ಕೂಲ್ ಥರ. ಸೊ ಟು ದಟ್ ಥ್ಯಾಂಕ್ ಯು ಸರ್. ಇಲ್ಲ, ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಹೊಸಗಾದಪುರ ಬಂದ ತಕ್ಷಣ ಅವರು ಫಸ್ಟ್ ಕೇಳ್ತಾರೆ, MD ಡೈರೆಕ್ಟ್ರು, ಕ್ಯಾಮ್ರಾಮನ್ ಕೃಷ್ಣಕುಮಾರ್, ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿರೋರು, ನಾವು ಜೊತೆಲಿ ಹೆಂಗ್ ಮಾಡ್ತೀವಿ ಅನ್ನೋದು ಒಂದು ಭಯ ಬಂದ್ಬಿಡುತ್ತೆ. ನಮ್ಮಂತ ಕಲಾವಿದ್ರಿಗೆ ಭಯ ಬರದೇ ಇದು ಫಸ್ಟ್ ಬರೋದು ಎಲ್ಲರಿಗೂ ಅದಿರುತ್ತೆ. ಸರ್ ಯಾರು ಗೊತ್ತಾ, KK ಕ್ಯಾಮ್ರಾಮನ್ ಸರ್ ಯಾರು ಗೊತ್ತಾ, ಎಂತೆಂಥವ್ರ ಜೊತೆ ವರ್ಕ್ ಮಾಡಿದಾರೆ ಗೊತ್ತಾ ಅಂತಾರಲ್ಲ ಸರ್, ಇದೊಂಥರ ನಮಗೆ SSLC ಎಕ್ಸಾಮಿನೇಷನ್ ಅಂತ ಕೇಳಿದಾಗ ಒಂದು ಗಾಬರಿ ಆಗತ್ತಲ್ಲ, ಆ ಥರ ಹೆದರಿಕೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಸೆಟ್ ಬಂದ ತಕ್ಷಣ ಫಸ್ಟ್ ಅವ್ರುಗಳಿಗೆ ಓಪನ್ ಆಗಿ ಹೇಳೋದು ಅದನ್ನೇ, ನಾವು ಹಳೆಯ ಕ್ಯಾಮ್ರಾಮನ್ ಎಕ್ಸ್ಪೀರಿಯನ್ಸ್ ಇರೋಂತಲ್ಲ, ನೀವೇನು ಮಾಡಬೇಡ್ರಮ್ಮ, ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿರಿ, ಆಮೇಲೆ ನಿಮ್ಮ ಸ್ಟೈಲಲ್ಲಿ ಮಾಡಿ, ಅವರು ಏನೋ ಚೇಂಜಸ್ ಕೇಳಿದ್ರೆ ಅದನ್ನು ಮಾಡಿಕೊಡಿ, ಅಷ್ಟೇ ನಿಮ್ಗಾಗುತ್ತೆ. ನೀವು ಎದುರ್ಕೊಂಡು ಕೆಲಸ ಮಾಡಿದ್ರೆ ಆಗಲ್ಲ ಅಂತಲೇ ಹೇಳ್ಬಿಡೋದು ಯಾರಿಗೆ ಆದರೂ. ಆಮೇಲೆ ಇಬ್ರು ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾರೆ, ಬಟ್ ಸೀರಿಯಸ್ ಅಲ್ಲ, ಸೀರಿಯಸ್ ಆಗೇ ಕಾಣಿಸ್ತಾರೆ ಯಾವಾಗ್ಲೂ. ಸೀರಿಯಸ್ ಮೀನ್ಸ್ ಸಿನಿಮಾಗೋಸ್ಕರ, ಅದು ಕೂಡ ಏನಂದ್ರೆ ನಾವು ಬೆಳಗ್ಗೆ 8 ಗಂಟೆ ಬಂದು ಗ್ಲಾಸ್ ಹಾಕೊಂಡಿದ್ದೀವಿ, ಇವಾಗ ಕೂಲ್ ಆಗಿ ಕಾಣಿಸಕ್ಕೆ. ಅಲ್ಲ ಸರ್, ನಾನು ಯಾವ್ದಾದ್ರು KK ಸರ್ ಅಷ್ಟೇ, ನಾನು ಯಾವ್ದಾದ್ರು ಸ್ವಲ್ಪ ಡೈಲಾಗ್ನ ಆ ಕಡೆ ಈ ಕಡೆ ಹೇಳಿಬಿಟ್ರೆ ಏನಾಯ್ತು, ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀರಾ ಅನ್ನೋವಾಗಲೇ ನಂಗೆ ಮೀಟರ್ ಆಫ್, ಓ ತಪ್ಪಾಗಿ ಹೇಳ್ಬಿಟ್ಟೆ, ಅದಕ್ಕೆ ಹಿಂಗೆ ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು. ನೀವಿಬ್ರು ಸೀರಿಯಸ್ ಸಖತ್ತಾಗಿ ಕೂಡಿದ್ದೀರಾ ಸರ್, ಮಾತ್ರ ನೀವು ಚೆನ್ನಾಗಿ ಕೂಡಿದ್ದೀರಾ. ಆದರೆ ನೀವಿಬ್ರು ಕಾಂಬಿನೇಷನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಮಗೊಂದು ಭಯ ಇರುತ್ತೆ. ಬಟ್ ಲಕ್ಕಿಲಿ ಆ ಥರದ್ದು ಯಾವುದೇ ಟೆನ್ಷನ್ಸ್ ಇಲ್ಲದೆ, ಪ್ರೆಷರು ಸ್ಟ್ರೆಸ್ಸು ಇಲ್ಲದೆ ಸಿನಿಮಾನ ಇಷ್ಟು ಕಾಮಾಗಿ ಆರಾಮಾಗಿ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಅದು ಕಾಮಿಡಿ ವರ್ಕ್ ಆಗಿದೆ ಅಂತ, ಅಥವಾ ಕಾಮಿಡಿ ಇದೆ ಸಿನಿಮಾದಲ್ಲಿ ಅಂತ ನೀವೇ ಫಿಕ್ಸ್ ಆಗಿಬಿಟ್ರ ಸರ್? ಸ್ವಲ್ಪ ಆ ಥರ ಏನಿಲ್ಲ. ಸಿನಿಮಾ ಅದನ್ನೇ ಹೇಳಿದಲ್ವ, ಸಿನಿಮಾ ಯಾವ ಥರ ಕೇಳುತ್ತೋ ಅದ್ರ ಬಗ್ಗೆ ನಾವು ಅದನ್ನ ಟ್ರೆಂಡಲ್ಲೇ ಹೋಗ್ಬೇಕಾಗುತ್ತೆ. ಸೊ ಇದು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದರೆ ಆ ಫೀಲಲ್ಲೇ ಹೋಗಿ ಸಿನಿಮಾ ಮಾಡಿದ್ರೇ ಜನಗಳಿಗೂ ಇಷ್ಟ ಆಯ್ತು. ಈಗ ನೀವು ಯಾವಾಗಲೇ ಮಾತಾಡೋ ಫ್ರಮ್ ಸೋ ಅಂತೀರ, ಯಾರು ಮಾತಾಡಿದ ತಕ್ಷಣ ಒಂದು ಸಿನಿಮಾ ಆ ಟೈಮಲ್ಲಿ ಒಂದು ಮಿರಾಕಲ್ ಥರ ಬರುತ್ತೆ, ಹಿಟ್ಟಾಗುತ್ತೆ. ಸುಮ್ಮನೆ ಹಿಟ್ಟಾಗ್ಬಿಡಲ್ಲ, ಯಾವುದೇ ಸಿನಿಮಾ ಹಿಟ್ಟಾಗುತ್ತೆ ಅಂದ ತಕ್ಷಣ ನಾವು ಮಿರಾಕಲ್ ಹೇಳೋದು ತಪ್ಪೋದು. ಜನಕ್ಕೆ ಇಷ್ಟ ಆದ್ರೇ ಸಿನಿಮಾಗಳು ಹಿಟ್ಟಾಗೋದು. ಸೊ ಅವರು ಕೇಳೋ ಒಂದು ಮ್ಯಾಟ್ರಲ್ಲಿ ಇದ್ದರೆ ಯಾವ ಸಿನಿಮಾ ಆದ್ರೂ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೊಂದು. ಸೊ ನಾವೊಂದು ಹೋಪ್ ನಮಗೇನಂದರೆ ಈ ಸಿನಿಮಾ ಅದೇ ಫೀಲಲ್ಲಿ ಬರಲಿ, ಖಂಡಿತವಾಗಿ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಖಂಡಿತ ಬಂದು ನೋಡಿದ್ರೆ ಖುಷಿ ಅನಿಸುತ್ತೆ. ಸೂಪರ್ ಸರ್. ಅದು ಈಗಿಂದು ಜನರ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿಬಿಟ್ಟಿದೆ ಸರ್. ಅವರು ಎಕ್ಸ್ಪೆಕ್ಟೇ ಮಾಡದಿರೋ ಸಿನಿಮಾಗಳನ್ನ ಸಖತ್ತಾಗಿ ಓಡಿಸ್ಬಿಟ್ಟಿರ್ತಾರೆ. ತುಂಬ ನಿರೀಕ್ಷೆ ಇರುವಂಥ ಸಿನಿಮಾಗಳು ಓಡಿರೋದೇ ಇಲ್ಲ. ಅಯ್ಯೋ ಏನು ಹಿಂಗಾಗೋಯ್ತಲ್ಲ, ಹಿಂಗೆ ಹೊಟ್ಟೋಯ್ತು. ಇಲ್ಲ ಮೇಡಮ್, ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ನಾವು ಎಷ್ಟು ಬಜೆಟ್ ಹಾಕಿದ್ದೀವಿ ಗೊತ್ತಾ, ಎಷ್ಟು ಎಂತೆಂಥ ಸ್ಟಾರ್ ಕಾಸ್ಟ್ಗಳಿದ್ದಾರೆ ಗೊತ್ತಾ. ಇನ್ನು ಬೇರೆ ಸಿನಿಮಾಗಳು ನೋಡಿದ್ರೆ ಅಂಥ ವಾವ್ ಅನ್ನೋ ಥರ ಬಿಗ್ ಆರ್ಟಿಸ್ಟ್ಗಳ ಥರ ಯಾರೂ ಇರಲ್ಲ, ಬಟ್ ಸಿನಿಮಾ ಸಖತ್ತಾಗಿ ಓಡ್ಬಿಟ್ಟಿರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಆ್ಯಕ್ಚುಲಿ ಸಿನಿಮಾ ಹಿಟ್ಟಾಗಿ ನಾನೇ ಹೇಳೋದು ಕ್ವಶನ್ ಅದು ಏನಂದರೆ, ಮಿರಾಕಲ್ ಅಂತ ಹೇಳೋಕ್ಕಾಗಲ್ಲ, ಜನಕ್ಕೆ ಇಷ್ಟ ಆದ್ರೆ ಸಿನಿಮಾ ಹಿಟ್ಟಾಗುತ್ತೆ ಅಂತ ಹೇಳೋ ಕ್ವಶನ್ ಏನಂದರೆ, ನಾವು ಮಾಡುವ ಕೆಲಸ ಕರೆಕ್ಟಾಗಿ ಕರ್ತವ್ಯ ಇಟ್ಕೊಂಡು ಮಾಡಬೇಕು. ಆಮೇಲೆ ಒಂದು ಡೈರೆಕ್ಟರ್ ಆದವರು ಒಂದು ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಅದು ಸ್ಕ್ರೀನ್ ಪ್ಲೇಯಿಂದ ಬರುತ್ತೆ ಅದು. ಸೊ ಆ ಸ್ಕ್ರೀನ್ ಪ್ಲೇ ನೀವು ಹೇಳಿದ್ರೆ ಅವಾಗಿಂದ ಇದು ಹೆಂಗೆ ಕಾಮಿಡಿಯಾಗಿ ತೊಗೊಂಡ್ರ ಸಿನಿಮಾನ, ಕಾಮಿಡಿ ಸಿನಿಮಾನ ಅಂತ ಹೇಳ್ತಿರಲ್ಲ, ಕಾಮಿಡಿ ಸಿನಿಮಾ ಅಂತ ಬರಲ್ಲ. ಒಂದು ಸಿನಿಮಾ ಫಸ್ಟ್ ಕತೆ ಬ್ಲೆಂಡ್ ಆಗುತ್ತೆ, ಆ ಕತೆಗೆ ಏನು ಬೇಕು ಅದರಿಂದ ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಸ್ಕ್ರೀನ್ ಪ್ಲೇ ಆದಮೇಲೆ ಆರ್ಟಿಸ್ಟ್ಗಳು ಇನ್ಪುಟ್ ಆಗುತ್ತೆ, ಇನ್ಪುಟ್ ಆದಮೇಲೆ ಒಂದು ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಈಗ ಆವಾಗಲೇ ನೀವು ಮಾತಾಡ್ತಾ ಇರುವಾಗ ನಯನಾನಿ ಸಿನಿಮಾದಲ್ಲಿ ಶಕುನಿ ಥರ ವಿಲನ್ ಥರ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಬರಲ್ಲ. ಈಗ ಆ ಕ್ಯಾರೆಕ್ಟರ್ ಆವತ್ತಿಗೆ ನಮಗೆ ಆ ಕ್ಯಾರೆಕ್ಟರ್ ಬ್ಲೆಂಡ್ ಆದ ತಕ್ಷಣ ಫಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದು ಸ್ಟೋರಿ ನಾವೆಲ್ಲ ಟೀಮ್ ಕೂತ್ಕೊಂಡು ಮಾಡ್ತಾ ಇರುವಾಗ, ಸೊ ಇದು ಯಾರು ಕ್ಯಾರೆಕ್ಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅವ್ರು ಸಡನ್ನಾಗಿ ಹೇಳ್ತಾ ಇದ್ರು ಅವರು ಅಸೋಸಿಯೇಟ್ ಅಂತ ಹೇಳಿದ್ರು ಎಲ್ಲರೂ, ನಯನ ಅಂತ ಅವ್ರು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನ ಹಾಕೋಣ. ನಿಮ್ಮ ಅಪ್ರೋಚ್ ಮಾಡಿದ ತಕ್ಷಣ ನೀವು ಬಂದ್ರಿ, ನೀವು ಆ್ಯಕ್ಟ್ ಮಾಡಿದ್ರಿ. ಸೊ ಅದೇನಾಗುತ್ತೆ ಅಂದರೆ ಆ ಕ್ಯಾರೆಕ್ಟ್ರಿಗೆ ಏನು ಬೇಕು ಆ ಟೈಮ್ಗೆ
ಅದು ಆಟೋಮೆಟಿಕ್ ಇನ್ಪುಟ್ ಆದ ತಕ್ಷಣ ಸಿನಿಮಾ ಬ್ಲೆಂಡ್ ಆಗ್ತಾ ಬರುತ್ತೆ. ಸೊ ನೀವು ಮಾಡೋ ಪಾತ್ರ ಬೇರೆ ಯಾರೋ ಮಾಡ್ಬೋದು. ಸೊ ಆದರೆ ನೀವು ಮಾಡಿ ಈ ಸಿನಿಮಾ ಕೊಟ್ಟಿರೋ ಔಟ್ಪುಟ್ ಇರುತ್ತಲ್ಲ ಆ ಥರ ಅವ್ರ ಕಡೆ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಬೆಟರ್ ಮಾಡ್ಬೋದು, ಇಲ್ಲದೇನೂ ಇರ್ಬೋದು. ಸಿನಿಮಾಗಳು ಏನೂ ಹೆಸರಿಲ್ದವರು ಸಕ್ಸಸ್ ಆಗುತ್ತೆ ಆ ಥರದಲ್ಲಿ ನಾನೇ ಮೊದಲು. ಯಾಕೆಂದರೆ ಫ್ರೆಂಡ್ಸ್ ಸಿನಿಮಾ ಮಾಡಿದಾಗ ಯಾವುದಿಲ್ಲ, ಬರೀ ಕಂಟೆಂಟ್ ಅಷ್ಟೇ ಅದು. ಅದಕ್ಕೆ ನಾವು ಬಟ್ ಅವ್ರನ್ನೇ ಗೆಲ್ಸಕ್ಕೆ ನಾವು ಪ್ರಯತ್ನ ಮಾಡೋದು. ಬಟ್ ನಾವು ಶ್ರಮ ಪಟ್ಟಿರ್ತೀವಿ, ಇಲ್ಲ ಅಂತ ಅಲ್ಲ, ನಾವು ಹಾಕಿರೋ ಎಫರ್ಟ್ ಎಲ್ಲ ಹಾಕಿರ್ತೀವಿ. ಆದರೆ ಫ್ರೆಂಡ್ಸು ದೊಡ್ಡ ಹಿಟ್ ಆಯಿತು, ಅದನ್ನ ರಿಲೀಸ್ ಮಾಡೋದು ಯಾರೂ ಡಿಸ್ಟ್ರಿಬ್ಯೂಷನು ಬಂದಿರಲಿಲ್ಲ ಸಿನಿಮಾಕ್ಕೆ, ಥಿಯೇಟ್ರೂ ಕೊಟ್ಟಿರಲಿಲ್ಲ. ಒಂದೇ ಒಂದು ಥಿಯೇಟ್ರ್ ಅಪರ್ಣದಲ್ಲಿ ಹಾಕಿದ್ದು. ಹಿಂಗೆ ಇದೇ ಥರ ಪಾಪ ಈ ಸಿನಿಮಾ ಥರನೇ ನನಗೆ ಅದೇ ನೆನಪಾಗ್ತಾಯಿದೆ. ಈಗ ಫ್ರೆಂಡ್ಸಲ್ಲಿ ಇದ್ದಿದ್ದ ಫೀಲೇ ಜಂಬೂ ಸರ್ಕಸಲ್ಲಿ ಆಗ್ತಾಯಿದೆ. ಇದನ್ನ ಪಾಪ ಸುರೇಶ್ ಅವರು ಹೇಳ್ತಾರೆ, ಸರ್ ಹಿಂಗೆ ಪಬ್ಲಿಸಿಟಿ ಮಾಡೋಣ, ಹಿಂಗೆ ಮಾಡೋಣ ಅವರು. ಯಾಕೆಂದರೆ ಈಗ ಫೈನಾನ್ಸಲ್ಲಿ ಎಕ್ಸ್ಟ್ರಾರ್ಡರಿ ಹಾಕಿದೆ ಎಲ್ಲ ಮಾಡೋಕ್ಕಾಗಲ್ಲ. ಈ ಸಿನಿಮಾ ಅವ್ರಿಗೆ ಒಂದು ನಂಬಿಕೆ, ಈ ಸಿನಿಮಾನ ಯಾರ ನೋಡಿ ಬರ್ತಾರೆ ಒಳಗಡೆ ಥಿಯೇಟ್ರಿಗೆ. ಸಿನಿಮಾ ಅವ್ರಿಗೆ 100% ನಂಬಿಕೆ ಇದೆ. ಈ ಸಿನಿಮಾ ನೋಡಿ ಜನ ಚೆನ್ನಾಗಿಲ್ಲ ಅಂತ ಉಗಿದು ಹೋಗಲಿ ಪರವಾಗಿಲ್ಲ, ಚೆನ್ನಾಗಿದ್ರೂ ಬರಲಿ ಥಿಯೇಟ್ರಿಗೆ ಅನ್ನೋದು ಅವ್ರಿಗೆ ಮನಸ್ಸಲ್ಲಿದೆ. ಅದು 100% ಸಿನಿಮಾ ನನಗೂ ಅದೇ ಅನಿಸುತ್ತೆ. ಬಟ್ ಜನ ಥಿಯೇಟ್ರಿಗೆ ಒಳಗಡೆ ಬರಬೇಕಲ್ಲ ಹೇಗೆ ಅಂತ ನಾನು, ಏಕೆಂದರೆ ನಾನು ಹಿಂದೆ ಎಲ್ಲ ಕಮರ್ಷಿಯಲ್ಲು ಖರ್ಚು ಮಾಡಿ ಡಾಮ್ ಧೂಮ್ ಅಂತ ಬಂದಿದ್ದೀನಿ. ಇದನ್ನು ಏನೂ ಈ ರೀತಿ ಮಾಡ್ತಿದ್ದೀನಲ್ಲ ಅಂತ ಒಂದು. ಅದೇ ಥರ ನೀವು ಈಗ ಬೇರೆ ಸಿನಿಮಾಗಳೆಲ್ಲ ಏನೂ ಪಬ್ಲಿಸಿಟಿ ಏನೋ ಹಿಟ್ಟಾಯಿತು ಅಂದರೆ ಕಂಟೆಂಟು. ಬಟ್ ಅವ್ರು ಕಷ್ಟಪಟ್ಟಿಲ್ಲ ಅಂತ, ಅವರು ಮಾಡಷ್ಟು ಕಷ್ಟಪಟ್ಟಿರ್ತಾರೆ. ಅದಕ್ಕೆ ಸಿನಿಮಾಕ್ಕೆ ಎಷ್ಟು ಬೇಕೋ ಅವ್ರಿಗೆ ಅದೇ ದುಡ್ಡು ಥರ ಹಾಕೋದು ಕಷ್ಟ ಆಗಿರುತ್ತೆ, ಪಬ್ಲಿಸಿಟಿ ಮಾಡೋದು ಕಷ್ಟ ಆಗಿರುತ್ತೆ, ಅವರು ಆಮೇಲೆ ರೀಚ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಬಟ್ ಆ ಸಿನಿಮಾ ಕಂಟೆಂಟಲ್ಲಿ ಏನೋ ಒಂದು ಇದೆ ವಿಷಯ. ಸುಮ್ಮನೆ ಹಿಟ್ ಆಗಲ್ಲ. ಯಾವುದೋ ಸಿನಿಮಾನ ಹಿಟ್ಟುವಾಗ ಏನೋ ಒಂದು ಅಲ್ಲಿ ಹೋದಾಗ ಏನೋ ಒಂದು ಬೆಲ್ ಹೊಡಿತದೆ ಏನೋ ಒಂದು ಸಿನಿಮಾ. ಅದೇ ಥರ ಆ ಬೆಲ್ ನಮ್ಮ ಸಿನಿಮಾದಲ್ಲೂ ಇದೆ ಅಂತ ನನ್ನ ಅನಿಸಿಕೆ.